ಎಸ್, ಇದೇ ಕುರಿತಂತೆ ನಮ್ಮ ಪ್ರತಿನಿಧಿ ಮುರುಗೇಶ್ ಇದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ಏನಾಗ್ತಾ ಇದೆ ಅನ್ನುವಂಥದ್ದು ನೋಡ್ಕೊಂಬರೋಣ. ಎಚ್ ವೈ ಮೇಟಿ ಅವರ ನಿಧನ ನಂತರದಲ್ಲಿ ತೆರವಾಗಿದ್ದಂತ ಏನು ಬಾಗಲಕೋಟೆ ಬೈ ಎಲೆಕ್ಷನ್ ಈಗಾಗಲೇ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿದ್ದು ಇವತ್ತು ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ಹೇಳ್ಬೋದು. ಬಿಜೆಪಿ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿಮಠ ಸ್ಪರ್ಧೆ ಮಾಡಿದ್ರೆ, ಇನ್ನು ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಹೀಗಾಗಿ ಇವತ್ತು 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗೋದ್ರಿಂದ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಒಂದು ಎದೆಯಲ್ಲಿ ಢವಢವ ಆರಂಭವಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಯಾರಿಗೆ ವಿಜಯಮಾಲೆ ಇವತ್ತು ದೊರೆಯುತ್ತೆ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಕೂಡ ಕೆರಳಿಸ್ತಿದೆ ಅಂತ ಹೇಳ್ಬೋದು. ಇವತ್ತು ಮತ ಎಣಿಕೆ ಕಾರ್ಯಕ್ಕೆ ಸಾಕಷ್ಟು ರೀತಿಯಾಗಿ ಇವತ್ತು ಬಾಗಲಕೋಟೆಯ ತೋಟಗಾರಿಕೆಯ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಸ್ಟ್ರಾಂಗ್ ರೂಮ್ ಅನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನ ಈಗಾಗಲೇ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಾಕಷ್ಟು ಅಧಿಕಾರಿಗಳಾಗಿರ್ಬೋದು, ಈಗಾಗಲೇ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಒಂದು ರೀತಿಯಾಗಿ ಪೊಲೀಸ್ ಬಿಗಿ ಬಂದೋಬಸ್ತಿಯನ್ನ ಕೂಡ ಮಾಡಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆಯಲ್ಲಿ ಒಟ್ಟು ಮತದಾರರು 2,78,797 ಮತದಾರರಿದ್ದಾರೆ. ಅದರಲ್ಲಿ 1,78,273 ಮತದಾರರು ಈಗಾಗಲೇ ಮತವನ್ನ ಚಲಾಯಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ 88,241 ಪುರುಷರು ಮತ್ತು 90,024 ಮಹಿಳೆಯರು ಕೂಡ ಮತವನ್ನ ಚಲಾಯಿಸಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಮತ ಎಣಿಕೆಗೆ ಸಾಕಷ್ಟು ಜಿಲ್ಲಾಡಳಿತ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಪೊಲೀಸ್ ಬಿಗಿ ಬಂದೋಬಸ್ತಿಯನ್ನು ಕೂಡ ಸುತ್ತಮುತ್ತಲ ಎಲ್ಲವೂ ಕೂಡ ಮಾಡಲಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಇವಿಎಂ ಮತ ಎಣಿಕೆ ಕಾರ್ಯಕ್ಕಾಗಿ ನೆಲಮಹಡಿಯಲ್ಲಿ ರೂಮ್ ನಂಬರ್ 4ರಲ್ಲಿ 14 ಟೇಬಲ್ಗಳ ವ್ಯವಸ್ಥೆ ಆಗಿರ್ಬೋದು. ಪ್ರತಿ ಟೇಬಲ್ಗೆ ಒಬ್ರು ಎಣಿಕೆ ಮೇಲ್ವಿಚಾರಕರಾಗಿರ್ಬೋದು, ಎಣಿಕೆ ಸಹಾಯಕರಾಗಿರ್ಬೋದು, ಮೈಕ್ರೋ ಅಬ್ಸರ್ವರ್ ಅನ್ನ ನೇಮಕ ಮಾಡಲಾಗಿದೆ. ಪ್ರತಿ ಟೇಬಲ್ಗೆ ಓರ್ವ ಸಹಾಯಕ ಚುನಾವಣೆ ಅಧಿಕಾರಿಗಳು ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಎಣಿಕೆ ಕಾರ್ಯಕ್ಕೆ ಒಟ್ಟು 63 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಮತ್ತು ಮತ ಎಣಿಕೆ ಕೇಂದ್ರ ಸುತ್ತ ಸಾಕಷ್ಟು ರೀತಿಯಾಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳ್ಬೋದು. ಮತ್ತು ಎಣಿಕೆಗೆ ಸಂಬಂಧಪಟ್ಟಂತೆ 200 ಮೀಟರ್ ಅಂತರಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ಕೂಡ ಮಾಡಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹೀಗಾಗಿ 11 ಮತ್ತು 12 ಗಂಟೆಗೆ ಯಾರ ಭವಿಷ್ಯಗೆ ಇವತ್ತು ಯಾರು ವಿಜಯವನ್ನ ಸಾಧಿಸ್ತಾರೆ ಅನ್ನೋದು ಒಂದು 11 ಗಂಟೆಗೆ ಬಹಿರಂಗವಾಗಿ ಯಾರು ಇಲ್ಲಿ ಬಾಗಲಕೋಟೆ ಶಾಸಕರಾಗ್ತಾರೆ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮನೆ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಸಚಿನ್ ಜೊತೆ ಮುರುಗೇಶ್ ಹಳ್ಳಿ, ರಾಜ್ ನ್ಯೂಸ್, ಬಾಗಲಕೋಟೆ. ಸ್ಟುಡಿಯೋ ಸಿದ್ದರಾಮಯ್ಯ ಅವರಿಗೆ ಇದು ನಿಜಕ್ಕೂ ಸಣ್ಣ ಪರೀಕ್ಷೆ ಅಂತೂ ಅಲ್ವೇ ಅಲ್ಲ ಬಿಡಿ, ದೊಡ್ಡ ಪರೀಕ್ಷೆನೇ. ಬಾಗಲಕೋಟೆ ಆಗಿರ್ಬೋದು, ಈ ದಾವಣಗೆರೆ ದಕ್ಷಿಣ ಯಾರ ಮಡಿಲಿಗೆ ಇವತ್ತು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮಧ್ಯಾಹ್ನ ಅಷ್ಟರಲ್ಲಿ ಯಾರು ಮೇಲುಗೈಯನ್ನು ಸಾಧಿಸ್ತಾರೆ, ಯಾರಿಗೆ ಹಿನ್ನಡಿ ಆಗುತ್ತೆ, ಯಾರಿಗೆ ಮುನ್ನಡಿ ಆಗುತ್ತೆ, ನಿಜಕ್ಕೂ ಕುತೂಹಲ ಕೆರಳಿಸ್ತಾ ಇರುವಂತಹ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಈ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ನೋಡಿ ಏನಪ್ಪಾ ಅಂತಂದ್ರೆ, ಈಗ ಎದೆ ಬಡಿತ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಭ್ಯರ್ಥಿಗಳಲ್ಲಿ. ಏನಾಗುತ್ತೋ ಏನೋ ನಮ್ಮ ಭವಿಷ್ಯ, ಗೆದ್ರೆ ಏನಾಗುತ್ತೆ, ಗೆದ್ದಿಲ್ಲ ಅಂತಂದ್ರೆ ಏನಾಗುತ್ತೆ, ಈ ಹಿಂದೆ ಯಾವಾಗ ಮೇ 4 ಬಂದ್ಬಿಡುತ್ತೋ ಅಂತೇಳಿ ದಿನಕ್ಕೂ, ಯಾಕಂತಂದ್ರೆ ಅವರು ಪರೀಕ್ಷೆ ಬರೆದಿಲ್ಲ, ಇಲ್ಲಿ ಮತದಾರ ಪ್ರಭುಗಳು ಅವರ ಭವಿಷ್ಯವನ್ನು ಬರೆದಿದ್ದಾರೆ. ಆಬ್ವಿಯಸ್ಲಿ ಅವರು ಪಕ್ಷಕ್ಕಾಗಿ ಎಷ್ಟರ ಮಟ್ಟಿಗೆ ದುಡಿದಿದ್ದಾರೆ, ಈ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ, ಇದರ ಮೇಲೆ ಅವರ ಭವಿಷ್ಯ ನಿಂತಿದೆ. ಇವರನ್ನ ಗೆಲ್ಲಿಸಿದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತಾ ಅನ್ನುವಂಥದ್ದು ಇವತ್ತು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯವರ ಭವಿಷ್ಯ ಏನಾಗುತ್ತೆ, ಮತ್ತು ಚರಂತಿಮಠ್ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ್ ಅವರು ಕೂಡ ಸ್ಪರ್ಧಿಸಿದ್ದಾರೆ. ಹಿಂದೆ ಎಚ್ ವೈ ಮೇಟಿ ಅವರ ವಿರುದ್ಧವಾಗಿ ವೀರಣ್ಣ ಚರಂತಿಮಠ್ ಅವರು ಸ್ಪರ್ಧೆ ಮಾಡಿದ್ರು. ತೀರಾ ಕಡಿಮೆ ಅಂತ ಏನಿಲ್ಲ, ಸ್ವಲ್ಪ ಓಟ್ನಲ್ಲಿ ಅವರು ಹಿನ್ನಡೆ ಆಗ್ತಾರೆ. 23 ಸುತ್ತುಗಳಲ್ಲಿ ಎಣಿಕೆ ಕಾರ್ಯ ನಡೆಯುತ್ತಿವತ್ತು. ಸೊ ಎಣಿಕೆಗಾಗಿ 63 ಸಿಬ್ಬಂದಿಗಳನ್ನ ಅಲ್ಲಿ, ಅಂದ್ರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ನಾವು ಮಾತಾಡ್ತಾ ಇರೋದು.